ನಮಸ್ಕಾರ. ನಾನು ಈ ದಿನ ಬನಾಸ್ಪತ್ರೆ ಅಥವಾ ಇಬ್ಬಡ್ಲ ಹಣ್ಣಿಂದ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಪರಿಮಳ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಆದಷ್ಟು ಇದನ್ನು ಕುಡಿಬೇಕು. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ನಾನು ಒಂದು ಬನಾಸ್ಪತ್ರೆ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚೋಣ. ಕತ್ತಿ ಇಟ್ಕೊಂಡಿದ್ದೀನಿ. ಇವುಗಳನ್ನು ಭಾಗ ಮಾಡೋಣ. ಬಹಳ ಪರಿಮಳ ಈ ಹಣ್ಣು, ತುಂಬ ಮೃದುವಾಗಿರುತ್ತೆ. ಈಗ ಇದ್ರ ತಿರುಳನ್ನು ಕೈಯಲ್ಲೇ ತೆಗೆದುಬಿಡ್ಬೋದು, ಅಷ್ಟು ಸುಲಭ. ಈಗ ಇದರ ಸಿಪ್ಪೆನ ನೋಡಿ, ಕೈಯಲ್ಲಿ ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ಅಂತ. ಸಿಪ್ಪೆ ತೆಗೆದುಬಿಡೋಣ. ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಹೋಳು ಹೆಚ್ಚಾಗಿದೆ. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಹೋಳುಗಳನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ಉಪ್ಪು ಬೇಕು, 1/4 ಚಮಚದಷ್ಟು ಹಾಕ್ತೀನಿ. ಇದು ಸ್ವಲ್ಪ ಸಪ್ಪೆ ಇರುತ್ತೆ, ಹಾಗೆ ಸಕ್ಕರೆ ಬೇಕು. ಇದರ ಸಿಹಿಗೆ ತಕ್ಕಾಗಿ ಹಾಕೋಣ. ಪರಿಮಳಕ್ಕೆ ಏಲಕ್ಕಿ ಪುಡಿ, ಅದ್ರ ಜೊತೆಗೆ ಕಾಳು ಮೆಣಸನ್ನ ಜಜ್ಜಿ ಹಾಕಿದ್ದೀನಿ. ಈಗ ನಯಸ್ಸಾಗಿ ರುಬ್ಬಿದ್ದೀನಿ. ಅರ್ಧದಷ್ಟನ್ನು ಮಾತ್ರ ಈ ಬಟ್ಲಲ್ಲಿ ಬಗ್ಸೋಣ. ಉಳಿದರ್ಧಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಇನ್ನೊಂದು ಸರಿ ನಯಸ್ಸಾಗಿ ರುಬ್ಬಬೇಕು. ಆವಾಗ ತುಂಬ ಟೇಸ್ಟ್ ಬರುತ್ತೆ ಹಾಲು ರುಬ್ಬಿದಾಗ. ಈಗ ನಯಸ್ಸಾಗಿ ರುಬ್ಬಿರೋ ಮಿಲ್ಕ್ ಶೇಕನ್ನು ಇದಕ್ಕೆ ಹಾಕೋಣ. ಬನಾಸ್ಪತ್ರೆ ಮಿಲ್ಕ್ ಶೇಕು ರೆಡಿ ಆಯಿತು. ಈಗ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ತುಂಬ ಪರಿಮಳ ಇರುತ್ತೆ ಈ ಮಿಲ್ಕ್ ಶೇಕು, ಹಾಗೆ ರುಚಿಯೂ ಸಹ. ಬೇಸಿಗೆಗಾಲದಲ್ಲಿ ಆದಷ್ಟು ಕುಡಿಬೇಕು, ತುಂಬ ತಂಪು ಕೊಡುತ್ತೆ ದೇಹಕ್ಕೆ. ನೋಡಿದ್ರಲ್ಲ, ರುಚಿಯಾದ ಬನಾಸ್ಪತ್ರೆ ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.